ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊತಿದ್ದೀನಿ. ಈ ವಿಡಿಯೋ ಬಂದು ಕಂಪ್ಲೀಟಾಗಿ ನಂದು ಕಿಚನ್ ಮೇಕ್ ಓವರ್. ನಂದು ಸ್ಮಾಲ್ ಕಿಚನ್ ಮತ್ತು ಇದು ಏನು ಹೇಳ್ತೆ ಮಾಡ್ಯುಲರ್ ಕಿಚನ್ ಅಲ್ಲ, ನಾನ್ ಮಾಡ್ಯುಲರ್ ಕಿಚನ್. ಸೊ ಹಾಗೆ ನನಗೆ ಮಾಡ್ಯುಲರ್ ಕಿಚನ್ ತುಂಬ ಇಷ್ಟ. ಸೊ ಹಾಗಾಗಿ ಸ್ವಲ್ಪ ಅದಕ್ಕೆ ಬೇರೆ ಥರ ಟಚ್ ಕೊಡೋಣ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡು ನಂದು ಹಳೇದೆಲ್ಲ ತೆಗೆದ್ಬಿಟ್ಟು ಹೊಸ ಬಾಕ್ಸ್ಗಳಿರ್ಬೋದು ಮತ್ತು ಸ್ವಲ್ಪ ಲುಕ್ನೇ ಚೇಂಜ್ ಮಾಡಿದ್ದೀನಿ. ಸೊ ಇದು ಬಂದು ನನ್ನ ಕಿಚನ್ ಫುಲ್ಲು ಮೆಸ್ಸಿ ಅಂದರೆ ಮೆಸ್ಸಿ ಆಗಿತ್ತು. ಜೊತೆಗೆ ನನಗೆ ಸ್ವಲ್ಪ ಆ ಕಾರ್ನರಲ್ಲಿ ಸ್ಟ್ಯಾಂಡ್ಸಲ್ಲಿ ಇಡಬೇಕಂತ ತುಂಬ ಆಸೆ ಇತ್ತು. ಹಾಗಾಗಿ ನಾನೇನು ಮಾಡಿದೆ, ಓಕೆ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಕೆಲವೊಂದು ಇನ್ಸ್ಪಿರೇಷನ್ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ನಲ್ಲ, ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ. ಸೊ ನನಗೂ ಸ್ವಲ್ಪ ಎಲ್ಲೋ ಒಂದು ಕಡೆ ಅನಿಸ್ತಾಯಿತ್ತು ನನ್ನ ಕಿಚನ್ನು ಮೇಕ್ ಓವರ್ ಮಾಡ್ಕೊಬೇಕು ಅಂತ. ಫುಲ್ ಮೆಸ್ಸಿ ಆಗಿತ್ತು, ಎಲ್ಲ ಗಜಿಬಿಜಿ ಅಂತ ಇತ್ತು. ಎಲ್ಲೆಲ್ಲಿ ಹೋಗಿ ಅಲ್ಲೆಲ್ಲ ಡಂಪ್ ಮಾಡ್ತಾಯಿದ್ದೆ. ಟೈಮು ಇರಲಿಲ್ಲ, ಜೊತೆಗೆ ಮಾಡೋಂಥ ಪೇಷನ್ಸು ಇರಲಿಲ್ಲ. ಕಾರ್ನರಂತೂ ವಿಚಿತ್ರವಾಗಿತ್ತು. ಸೊ ಹಂಗಾಗಿ ಇದನ್ನೆಲ್ಲ ರಿಮೂವ್ ಮಾಡಿ ಹೊಸ ಥರ ಲುಕ್ ಕೊಡೋಣ ಅಂತ ಡಿಸೈಡ್ ಮಾಡಿದೆ. ಅದಾದಮೇಲೆ ಏನು ಮಾಡಿದೆ, ಎಲ್ಲ ತೆಗ್ದೆ ಮಾಡೋಣ ಅಂತ. ಅದು ತಗೊಳ್ತು 2 ದಿನ ಆಯಿತು. ಎಷ್ಟು ಕಷ್ಟ ಆಯಿತು, ತೆಗಿಯೋದು ಬೇರೆ ತೆಗೆದ್ಬಿಟ್ಟೆ. ಸೊ ಹೆಂಗಪ್ಪ ಇದನ್ನ ಕ್ಲೀನ್ ಮಾಡೋದು, ಹೆಂಗಪ್ಪ ಜೋಡಿಸೋದು ಅಂತ ತಲೆಗೆ ಬೇರೆ ಬಂತು. ಬೇಕಾಗಿರೋ ವಸ್ತುಗಳಿಗಿಂತ ಬೇಡದಿರೋ ವಸ್ತುಗಳು ತುಂಬ ಡಂಪ್ ಆಗಿತ್ತು ನನ್ನ ಕಿಚನ್ನಲ್ಲಿ. 2 ಡೇಸ್ ತೊಗೊಂಡೆ ಕಂಟಿನ್ಯೂಸ್ ಆಗಿ ಮಾಡಿ ನನಗಂತೂ ತುಂಬ ಕಷ್ಟನೇ ಆಗೋಯಿತು. ಕಿಚನ್ ಮೇಕ್ ಓವರ್ ಅಂತ ಎಲ್ಲ ಇನ್ಸ್ಪಿರೇಷನ್ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ಬೇರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಯಾಕಪ್ಪ ಕೈ ಹಾಕ್ತೆ ಅನ್ನೋ ಥರ ಫೀಲ್ ಆಗೋಯಿತು. ಬಟ್ ಏನೋ ಅಟ್ ದ ಎಂಡ್ ತುಂಬ ಖುಷಿ ಆಯಿತು. ಕೆಲವೊಂದು ಐಟಮ್ಸ್ ಎಲ್ಲ ನಾನು ಇದರಿಂದ ಮೀಶೋಯಿಂದ ತರಿಸಿದ್ದೆ, ಅದೆಲ್ಲ ತುಂಬ ಹಾಗೆ ಇಟ್ಕೊಂಡಿದ್ದೆ, ನಾನೆಲ್ಲ ಜೋಡಿಸೇ ಇರಲಿಲ್ಲ. ಇದೊಂದು ಕಾರ್ನರ್ ಸ್ಟ್ಯಾಂಡು ವಿತ್ ಗ್ಲಾಸ್ ಇರೋವಂಥದ್ದು ತುಂಬ ಇಷ್ಟ ಆಗಿತ್ತು. ಆಲ್ಮೋಸ್ಟ್ 6 ಮಂತ್ ಬ್ಯಾಕ್ ನಾನು ಇದನ್ನು ತರಿಸಿಟ್ಕೊಂಡೆ, ಓಪನೇ ಮಾಡಿರಲಿಲ್ಲ. ಇವತ್ತು ಮಾಡೋಣ, ನಾಳೆ ಮಾಡೋಣ, ಇವತ್ತು ಮಾಡೋಣ ಅಂದ್ಕೊಂಡೆ ಹಿಂಗೆ ಟೈಮ್ ಪಾಸ್ ಮಾಡ್ತೆ. ಯಾಕಂದರೆ ಕಿಚನಿಗೆ ನಿಮ್ಗೆ ಗೊತ್ತು, ಕಿಚನಿಗೆ ಕೈ ಹಾಕ್ತೋದ್ರೆ ಎಷ್ಟು ರಿಸ್ಕ್ ಇರುತ್ತೆ ಮತ್ತು ಎಷ್ಟು ತಲೆನೋವು ಕೆಲಸ ಅಂತ. ಹಾಗಾಗಿ ನಾನು ಹಾಗೆ ಪೋಸ್ಟ್ಪೋನ್ ಮಾಡ್ತಾಯಿದ್ದೆ. ಅಟ್ ದ ಎಂಡ್ ಸೊ ಇವತ್ತು ಆ ದಿನ ಬಂತು, ಕ್ಲೀನ್ ಮಾಡೇ ಬಿಡೋಣ, ಅದು ಹೋಗಲಿ ಏನಾಗುತ್ತೆ ಅಂತ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ತುಂಬ ಕ್ಯೂಟಾಗಿದೆ ಇದಂತೂ ಕಾರ್ನರ್ ಸ್ಟ್ಯಾಂಡು. ಇದನ್ನು ಬಂದು ನಾನು ನೆಸ್ಟ್ ಏಷ್ಯಾ ಅನ್ನೋದೊಂದು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿದ್ದು. ತುಂಬ ಬ್ಯೂಟಿಫುಲ್ ಆದ ಸ್ಟ್ಯಾಂಡು. ನನಗಂತೂ ಎಷ್ಟಿಷ್ಟ ಆಯಿತು ಅಂದರೆ ಹೇಳೋಕ್ಕೆ ಆಗಲ್ಲ. ಬಟ್ ಕಾಸ್ಟ್ಲಿ ಇದೆ. ನಮಗೆ ಬೇರೆಯವರೆಲ್ಲ ಕೇಳಿದ್ರೆ ಇಷ್ಟು ಕೊಡಬೇಕಾ ಅಂತ ಅಂತಾರೆ. ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಇದನ್ನು ತರಿಸ್ಕೊಂಡೆ. ಕಾರ್ನರ್ ಸ್ಟ್ಯಾಂಡ್ ಒಂದು ಬೇಕು, ನಾನು ವೀಡಿಯೋಸ್ ಎಲ್ಲ ಮಾಡ್ಬೇಕಾದ್ರೆ ನೀಟಾಗಿ ಕಾಣಬೇಕು ಅಂತ ತರಿಸ್ಕೊಂಡೆ. ಸ್ವಲ್ಪ ಮೆಸ್ಸಿ ಆಗಿತ್ತು ಜೊತೆಗೆ, ಅದಕ್ಕೆ ಅದನ್ನೆಲ್ಲ ರಿಮೂವ್ ಮಾಡಿ ಇದರಲ್ಲಿ ಲುಕ್ಕಲ್ಲಿ ನನಗೆಲ್ಲ ಇರೋ ಥರ ಸಿಂಪಲ್ಲಾಗಿ ತುಂಬ ಚಿಕ್ಕದಾಗಿ ಚೊಕ್ಕವಾಗಿ ಕಾಣೋ ಥರದೊಂದು ಸ್ಟ್ಯಾಂಡ್ ಆಗಿತ್ತು. ಇದೆಲ್ಲ ಕಂಪ್ಲೀಟ್ ಬಂದು ಗ್ಲಾಸ್ ಮತ್ತು ವುಡನ್ ಅಂತ ಬಂದರೆ ಸಾಲಿಡ್ ವುಡನ್ ಅಲ್ಲ, ಇಂಜಿನಿಯರಿಂಗ್ ವುಡ್ಡಿಂದ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ನಿಮ್ಗೆ ಏನಾದ್ರು ಬೇಕಂದ್ರೆ ನಾನು ಲಿಂಕ್ನ ಬೇಕಾದ್ರೆ ನಂದು ಇದೆಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಬೇಕಾದ್ರೆ ಶಾಪ್ ಮಾಡ್ಬೋದು. ಯಾವುದೇ ಹೆಣ್ಮಕ್ಳಿಗಾಗಲಿ ಕಿಚನ್ ಅನ್ನೋದು ಒಂದು ಅವ್ರಿಗೆ ಎಮೋಷನ್ ಆಗಿರುತ್ತೆ. ಯಾಕಂದರೆ ನಾವು ಆಲ್ಮೋಸ್ಟು ಟೈಮ್ನ ನಾವು ಕಿಚನಲ್ಲೇ ಸ್ಪೆಂಡ್ ಮಾಡೋದ್ರಿಂದ ಬ್ಯೂಟಿಫುಲ್ಲಾಗಿರೋ ಕಿಚನ್ ಬೇಕು. ಇವಾಗ ಕೆಲವೊಂದು ಸತಿ ನಮಗೆ ಬೇಜಾರಲ್ಲಿರ್ತೀವಿ. ಸೊ ಅಡುಗೆ ಮನೆಗೆ ಹೋಗಿ ಅದು ನೋಡಿದಾಗ ನಮಗೆ ಒಂದು ಒಳ್ಳೆ ಮೂಡ್ ಬರಬೇಕು ಅನ್ನೋ ಥರ ಅದು ಇರುತ್ತೆ. ಓಕೆ, ಬೇರೆಯವ್ರದ್ದು ಗೊತ್ತಿಲ್ಲ, ನನಗಂತೂ ಕಿಚನ್ ತುಂಬ ಚೆನ್ನಾಗಿರೋದು ಕಂಡ್ರೆ ತುಂಬ ಇಷ್ಟ. ಚೆಲ್ಕೊಂಡು ಇರೋದೆಲ್ಲ ಕಂಡ್ರೆ ಒಂಥರ ಇರಿಟೇಷನ್ ಆಗುತ್ತೆ. ಬ್ಯೂಟಿಫುಲ್ಲಾಗಿರೋ ಕಿಚನ್ಗೆ ನಂಗೆ ತುಂಬ ಇಷ್ಟಪಡ್ತೀನಿ. ಬಟ್ ನಮ್ಮದು ಹಳೆ ಮನೆ ಆಗಿರೋದ್ರಿಂದ ಮಾಡ್ಯುಲರ್ ಕಿಚನ್ ಅಂತೂ ಮಾಡ್ಸೋಕ್ಕಾಗಲ್ಲ. ಸೊ ಇರೋದ್ರಲ್ಲೇ ಸ್ವಲ್ಪ ಮೇಕ್ ಓವರ್ ಮಾಡ್ಕೊಳ್ಳೋಣ ಅಂತ ಇದೆಲ್ಲ ತರಿಸ್ಕೊಂಡೆ. ಇದ್ರ ಜೊತೆಗೆ ಇನ್ನೊಂದಷ್ಟು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಸ್ಟ್ಯಾಂಡ್ ಇರ್ಬೋದು, ಜಾರ್ಸ್ ಇರ್ಬೋದು, ಫ್ಲಾರ್ ಇರ್ಬೋದು, ಮತ್ತು ಎಲ್ಲ ತರಿಸ್ಕೊಂಡಿದ್ದೀನಿ. ಅದು ತೋರಿಸ್ತೀನಿ ವೀಡಿಯೋದಲ್ಲಿ ಏನೇನು ತರಿಸ್ಕೊಂಡೆ ಅಂತ. ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಅಂದರೂ ಚೆನ್ನಾಗಿದೆ. 4 ಜಾರ್ ಬರುತ್ತೆ. ಸೊ ನೀವೆಲ್ಲ ಡ್ರೈ ಫ್ರೂಟ್ಸ್ ಇಟ್ಕೊಬೋದು, 2 ಬಾಟಲ್ಸಲ್ಲಿ ಆಯಿಲ್ ಇಟ್ಕೊಬೋದು. ಅದಾದಮೇಲೆ 6 ಸ್ಮಾಲ್
ಇದು ಬರುತ್ತೆ ಜಾರ್ಸು. ಅಲ್ಲಿ ನೀವು ಸಾಸಿವೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಜೀರಿಗೆ, ಮೆಣಸು ಈ ಥರ ಏನು ಬೇಕಾದ್ರೂ ಇಟ್ಕೊಬೋದು. ಕ್ವಾಲಿಟಿ ಓಕೆ, ಚೆನ್ನಾಗಿದೆ, ಪರವಾಗಿಲ್ಲ, ನಾಟ್ ಬ್ಯಾಡ್. ಮತ್ತು ತುಂಬ ಇದಲ್ಲ, ಡೆಲಿಕೇಟೆಡ್ ಆಗಿಲ್ಲ. ಬಟ್ ಗ್ಲಾಸ್ ಅಂದರೆ ಡೆಲಿಕೇಟೆಡು, ನಾವು ಹೇಗೆ ಯೂಸ್ ಮಾಡಬೇಕು. ಸೊ ಕೆಲವ್ರು ಏನು ಮಾಡ್ತಾರೆ, ಅಷ್ಟು ಕೇರ್ಫುಲ್ಲಾಗಿ ಯೂಸ್ ಮಾಡಲ್ಲ, ಅಂಥವ್ರಿಗೆ ಇದು ಸೂಟಬಲ್ ಅಲ್ಲವೇ ಅಲ್ಲ. ಯಾರ್ಯಾರೋ ಕೇರ್ಫುಲ್ಲಾಗಿ ಗ್ಲಾಸ್ನ ಯೂಸ್ ಮಾಡ್ತಾರೋ ಅವ್ರಿಗೆ ಪರ್ಫೆಕ್ಟ್ ಆಗಿದೆ. ನೀವು ಏನಾದರೂ ಇದರಲ್ಲಿ ಇದು ಒಂದೇ ಇಲ್ಲ, ಇದು ಬೇರೆ ಬೇರೆ ಥರ ಆಪ್ಷನ್ ಇದೆ. ಅದು ನೆಕ್ಸ್ಟ್ ಏಷ್ಯಾದಲ್ಲಿ ಬೇರೆ ಬೇರೆ ಸ್ಟ್ಯಾಂಡ್ಸ್ ಇದೆ. ನನಗಿದು ಫೀಸಿಬಲ್ ಅನ್ನಿಸ್ತು, ಹಾಗಾಗಿ ತೊಗೊಂಡೆ. ನೋಡಿ ಎಲ್ಲ ತೆಗೆದುಬಿಟ್ಟಿದ್ದೀನಿ, ಎಷ್ಟು ಮೆಸ್ಸಿಯಾಗಿ ಕಾಣುತ್ತೆ ಅಂತ. ಈ ಥರ ಬಾಟಲ್ಸ್ ಎಲ್ಲ ನಾನು ಡಿಮಾರ್ಟಿಂದ ತಂದೆ, 99. ತುಂಬ ಚೆನ್ನಾಗಿ ಸಿಕ್ತು ನನಗೆ ಆ ಟೈಮಲ್ಲಿ. ಜೊತೆಗೆ ಇದು ಒಂದು ಇದೆಲ್ಲ ಸ್ಪ್ರಿಂಕ್ಲಿಂಗ್ ಪೌಡ್ರ್ಸ್ ಹಾಕ್ಕೊಳ್ಳೋಕ್ಕೆ ಅಂತ ಇದು ಸಿಕ್ತು. ಇದು ಒಂದು 4-5 ತೊಗೊಂಬಂದೆ. ಎಲ್ಲ ಇರ್ದಿದ್ದೀನಿ, ಮಾಡೋಕ್ಕಂತೂ ಆಗ್ತಾನೇ ಇರಲಿಲ್ಲ. ಜೊತೆಗೆ ನಮ್ಮ ಅಕ್ಕ ಕೂಡ ಹೆಲ್ಪ್ ಮಾಡಿದ್ರು, ಇಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿಲ್ಲ ಅಂತ. ಅದಾದಮೇಲೆ ನನಗೆ ತುಂಬ ದಿನದಿಂದ ಇಷ್ಟಪಡ್ತಾ ಇದ್ದಿದ್ದು ಸಾಲ್ಟ್ಗೆ ಜಾರ್ಸ್ ಬೇಕು ಅಂತ, ಪಿಂಗಾಣಿದು. ಇದಂತೂ ಬ್ಯೂಟಿಫುಲ್ ಅದು 2 ಜಾರ್ ಸಿಕ್ತು ಮೀಶೋದಲ್ಲಿ. ಈ ಎಲ್ಲ ಕಡಿಮೆ ದುಡ್ಡೇ ತೊಗೊಂಡಿದ್ದು. ಕಾರ್ನರ್ ಸ್ಟ್ಯಾಂಡ್ ಒಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಕಡಿಮೆ ದುಡ್ಡೆ. ತುಂಬ ಬ್ಯೂಟಿಫುಲ್ ಆಗಿತ್ತು ಇದು. ನನಗೆ ಯೂಶ್ವಲಿ ಬ್ಲ್ಯಾಕ್ ಮತ್ತು ವೈಟ್ ಕಾಂಟ್ರಾಸ್ಟ್ ಅಂದರೆ ಇಷ್ಟ, ಹಾಗಾಗಿ ಈ ಥರದ್ದು ತೊಗೊಂಡೆ. ಜಾರ್ ಬಂದು ಪಿಂಗಾಣಿದು ಸಾಲ್ಟ್ಗೆ ಅಂತ. ಆಲ್ಮೋಸ್ಟ್ ಅರ್ಧ kg ಅಷ್ಟು ಹಿಡಿತಿದೆ. ಇದು ಕಾರ್ನರ್ ಸ್ಟ್ಯಾಂಡ್ಗೆ ಹಾಕ್ಕೊಳ್ಳೋಣ ಅಂತ. ಸೊ ಇದೆ ನೋಡಿ, ಫೈನಲ್ಲಾಗಿ ನಾನು ಕಾರ್ನರ್ನ ರೀಪ್ಲೇಸ್ ಮಾಡಿದ್ದೀನಿ. ಮತ್ತು ಅಲ್ಲೊಂದು ಪಾಟ್ ಇಟ್ಕೊಂಡಿದ್ದೀನಿ, ಅಲ್ಲಿಗೆ ಗಿಡ ತಂದು ಹಾಕೊಬೇಕು. ಮತ್ತು ಇದೆರಡು ಸ್ಮಾಲ್ ಡಾಲ್ ಕೂಡ ನಾನು ಮೀಶೋಯಿಂದನೇ ತಂದಿದ್ದು. ಒಂದು ಕಡೆ ಪಿಂಕ್ ಸಾಲ್ಟ್ ಅಥವಾ ನಾರ್ಮಲ್ ಸಾಲ್ಟ್, ಇನ್ನೊಂದು ಕಡೆ ನಾನು ಕಲ್ಲುಪ್ಪಿಟ್ಕೊಳ್ಳೋಣ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ಜೋಡಿಸಿದ್ದೀನಿ. ಮತ್ತು ಈ ಸ್ಟ್ಯಾಂಡ್ ಬಂದು ನಾನು ಮುಂಚೆನೇ ತರಿಸಿಟ್ಕೊಂಡಿದ್ದೆ. ಆ ಬಾಟಲ್ಸ್ ಎಲ್ಲ ನನಗೆ ಡಿಮಾರ್ಟಲ್ಲಿ ಸಿಕ್ಕಿದ್ದು. ಮತ್ತು ನೈಫ್ ಸ್ಟ್ಯಾಂಡು, ಈ ಸ್ಟ್ಯಾಂಡು ಮತ್ತು ಈ ಫ್ಲವರ್ ಪಾಟ್ ಎಲ್ಲ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ನಾನು ರೈಟ್ ಸೈಡ್ ಕಾರ್ನರ್ಸ್ ಇದರಲ್ಲಿ ಶೆಲ್ಫಲ್ಲಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಎಲ್ಲನೂ. ಒಂದು ಚೂರು ಮೆಸ್ಸಿ ಇಲ್ಲ ಇವಾಗ. ಸೊ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್. ಯೂಶ್ವಲಿ ನಾನು ಏನು ಮಾಡಿದೆ ಅಂದರೆ ಚಕ್ಕೆ, ಲವಂಗ ಇದೆಲ್ಲ ಒಂದೇ ಕಡೆ ಇಟ್ಕೊಂಡಿದ್ದು ಒಂದು ಬಾಕ್ಸಲ್ಲಿ. ಸೊ ಅದು ತುಂಬ ಈಸಿ ಆಗುತ್ತೆ ಎತ್ಕೊಳ್ಳೋಕ್ಕೆ ಅಂತ ಮುಂಚೆ ಎಲ್ಲವೂ ನನ್ನ ಬಾಕ್ಸಲ್ಲಿ ಇಡ್ತಿದ್ದೆ. ಆಮೇಲೆ ಏನಾಗುತ್ತೆ ಅಂದರೆ ಹುಡುಕೋದೇ ಮರ್ತೋಗುತ್ತೆ ಎಲ್ಲಿದೆ ಅಂತ. ಸೊ ನೀವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ತೊಗೊಳಕ್ಕೆ. ಇದು ಒಂದು ಟಿಪ್ಸ್ ನೀವು ಯೂಸ್ ಮಾಡ್ಕೊಬೋದು. ಫೈನಲಿ ನಂದು ಕಿಚನ್ ಕಾರ್ನರ್ ಮತ್ತು ರೈಟ್ ಸೈಡ್ ರ್ಯಾಕ್ ಕಂಪ್ಲೀಟಾಗಿ ಮೇಕ್ ಓವರ್ ಮಾಡಿದ್ದೀನಿ. ನೋಡಿ, ಈ ಥರ ಜಾರಲ್ಲಿ ನೀವು ಎಲ್ಲ ಥರದ್ದು ಇಟ್ಕೊಬೋದು. ನಾನು ಯೂಶ್ವಲಿ ಇದನ್ನು ಯೂಸ್ ಮಾಡೋದಕ್ಕಿಂತ ನನಗೆ ಶೂಟ್ಗೆ ಚೆನ್ನಾಗಿ ಕಾಣಲಿ ಅನ್ನೋ ಪರ್ಪಸ್ಗೋಸ್ಕರ ನಾನು ಈ ಸ್ಟ್ಯಾಂಡ್ ತೊಗೊಂಬಂದಿದ್ದು. ಬಟ್ ಇದು ಯೂಸ್ಫುಲ್ ಆಗ್ತಿದೆ. ನಾನು ಆಯಿಲೇನು ಹಾಕಿಲ್ಲ ಡಿಸ್ಪೆನ್ಸರ್ಗೆ, ಹಾಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಅದು ತುಂಬ ಕಡಿಮೆ ಹಿಡಿತಿದೆ ಅಂತ. ಆಮೇಲೆ ಹಾಕ್ಕೊಳ್ಳೋಣ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನಿಮ್ಗೇನು ಅನಿಸ್ತು, ಯಾವುದಾದ್ರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ. ಬಟ್ ಈ ಕಾರ್ನರ್ ಮತ್ತು ನಾನು ಕಿಚನ್ ಮೇಕ್ ಓವರ್ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು. ನಾನು ತುಂಬ ಎಲ್ಲನೂ ಇದು ಮಾಡಿಲ್ಲ. ಯೂಶ್ವಲಿ ನಾನು ಫೋಕಸ್ ಬಂದಿದ್ದು ಆ ಕಾರ್ನರ್ ತೆಗಿಬೇಕಂತ, ಮತ್ತು ನಾನು ರೈಟ್ ಸೈಡ್ ರ್ಯಾಕ್ ಇದೆಯಲ್ಲ ಅದು ನೀಟ್ ಮಾಡ್ಕೊಬೇಕು ಅಂತ. ತುಂಬ ಚೆನ್ನಾಗಿ ನೀಟಾಗಿ ಅದ್ಭುತವಾಗಿ ಬಂತು. ಇದೊಂದು ಗೋಲ್ಕ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಬಂದು ವಾಟರ್ ಮೆಲನ್ ನಂತರ ಅದಕ್ಕೆ ಬೇರೆ ಲಾಕ್ ಬೇರೆ ಕೊಟ್ಟಿದ್ದಾರೆ, ಯಾರೋ ಗಿಫ್ಟ್ ಮಾಡಿದ್ದು. ಸೊ ಯೂಶ್ವಲಿ ಅಡುಗೆ ಮನೇಲಿ ನೀವು ಗೋಲ್ಕ ಇಟ್ಕೊಂಡ್ರೆ ಯಾವಾಗಾದ್ರೂ ನಿಮಗೆ ದುಡ್ಡು ಸಿಕ್ತು ಅಂದರೆ ಅಲ್ಲಿಗೆ ಹಾಕ್ಕೊಬೋದು. ಬಟ್ ನೀವು ರಿಮೆಂಬರ್ ಮಾಡ್ಕೊಬೋದು, ಅಲ್ಲಿ ಹಾಕಿ ಡೆಫಿನೆಟ್ಟಾಗಿ ನಿಮ್ಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಕಿಚನಲ್ಲಿ ಒಂದು ಗೋಲ್ಕ ಕಂಪಲ್ಸರಿ ಇಟ್ಕೊಳ್ಳಿ. ಅದಾದಮೇಲೆ ದಿಸ್ ಇಸ್ ಮೈ ಫೈನಲ್ ಕಿಚನ್ ಲುಕ್. ಅದಕ್ಕೆ ಒಂದು ಗ್ರೀನ್ ಲೀಫ್ ಗಿಡ ಹಬ್ಬಿರುತ್ತೆ, ಅದನ್ನು ತರಿಸ್ಕೊಂಡೆ ಮೀಶೋಯಿಂದ. ಆಲ್ಮೋಸ್ಟ್ ಎಲ್ಲ ಮೀಶೋಯಿಂದನೇ ತರಿಸಿರೋದು ನಾನು. ಈ ಪ್ಲಾಸ್ಟಿಕ್ದೇನಿದೆ ಸೌಟು ಇರ್ಬೋದು, ಜಾಲರಿ, ಅದು ನಾನು ಯೂಸ್ ಮಾಡಲ್ಲ. ಜಸ್ಟ್ ಫಾರ್ ಡೆಕೋರೇಷನ್ ಥರ ಇಟ್ಕೊಂಡಿದ್ದೀನಿ. ಇದಾಗಿತ್ತು ನನ್ನ ಕಿಚನ್ ಮೇಕ್ ಓವರ್ ವಿಡಿಯೋ. ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ್ದಾದ್ರು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.